ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಕಡೆಯಿಂದ ಇವತ್ತೇನು ಟಾಪಿಕ್ ಅಂದ್ರೆ ಈ ಕೋಳಿ ಮರಿಗಳಿಗೆ ಬ್ಯಾಸಿಗೆ ಬಂತಂದ್ರೆ ಸಾಕು ರೋಗಗಳು ಜಾಸ್ತಿ ಆಗಿಬಿಡ್ತಾವೆ. ಯಾಕಂದ್ರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ದೊಡ್ಡ ಮೊಟ್ಟೆ ಇಡೋಂಥ ಕೋಳಿಗಳಿಗೆ ಬೂದಿ ಹೈದ ಅಂತಾರೆ ನಮ್ಮ ಕಡೆ. ಅಂದ್ರೆ ಹಿಂದ್ಗಡೆ ಮೊಟ್ಟೆ ಇಡೋ ಜಾಗದಾಗ ಕಂಡ ಹೊತ್ತಿಗೆ ಬಂದುಬಿಡ್ತೈತಿ. ಈ ಥರ ಟೆಂಪ್ರೇಚರ್ ಜಾಸ್ತಿ ಆಯ್ತಂದ್ರೆ ದೊಡ್ಡ ಕೋಳಿಗಳು ಸಾಯಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಹೊಳ್ಳಿಗೆ ಆಲ್ಮೋಸ್ಟ್ ಅಲ್ಲೂ ಕರ್ನಾಟಕದಾಗ ಕೆಲವೊಂದು ಭಾಗಗಳಿಗೆ ಹಕ್ಕಿ ಜ್ವರ ಆಲ್ರೆಡಿ ಬಂದಿದೆ. ಈಗ ನೀವು ಒಂದು ಕೋಳಿ ತೊಂಬರ್ತೀರಿ ಅಂದ್ರೆ ಸ್ವಲ್ಪ ಹುಷಾರು ನೋಡ್ಕೊಂಡು ತೊಗೊಂಬರ್ರಿ. ಯಾಕಂದ್ರೆ ನಿಮ್ಮ ಅಂತೆಲ್ಲೇ ಈಗ ಶೆಡ್ನಾಗ ಇದ್ದಂಥ ಕೋಳಿಗಳು ಆರಾಮಿರ್ತಾವೆ. ನೀವು ಹೊರಗಡೆಯಿಂದ ಶೆಂತಿಯಿಂದ ತಮ್ಮಂದು ಕೋಳಿಗಳನ್ನ ನಿಮ್ಮ ಶೆಡ್ನಾಗ ಬಿಟ್ಕೊಂಡ್ರಿ ಅಂದ್ರೆ ಅವಕ್ಕೇನು ರೋಗ ಇತ್ತಂದ್ರೆ ನಿಮ್ಮ ಶೆಡ್ಡಿಗೂ ಅಟ್ಯಾಕ್ ಆಗಿ ಇಡೀ ನಿಮ್ಮ ಶೆಡ್ಡ ಖಾಲಿ ಆಗಿಬಿಡ್ತೈತಿ. ಅದಕ್ಕೆ ನೀವು ಹೊರಗಡೆಯಿಂದ ಕೋಳಿ ತೊಂಬರ್ಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ತೊಗೊಂಬರ್ರಿ. ತಗೊಂಬಂದ್ರೂ ಒಂದು ವಾರ ಒಪ್ಪತ್ತು ನೀವು ಫಾರಮ್ ಒಳಗೆ ಆ ಕೋಳಿಗಳನ್ನ ಬಿಡಬೇಡ್ರಿ. ಅವನ್ನ ಸಪ್ರೇಟಾಗಿಟ್ಟು ಅಬ್ಸರ್ವೇಷನ್ ಮಾಡ್ಕೊಂಡು ಅವಕ್ಕೆ ರೋಗ ರುಜಿನ ಏನಾರ ಅದವನ್ನು ನೋಡ್ಕೊಂಡು ಅವಕ್ಕೇನೂ ಇಲ್ಲ ಅಂದ್ರೆ ನಿಮ್ಮ ಶೆಡ್ ಒಳಗೆ ಆ ಕೋಳಿಗಳನ್ನ ಬಿಟ್ಕೋರಿ. ನೀವು ಏನರ ಮರಿ ಮಾಡಿಸಿದ್ರಿ ಅಂದ್ರೆ ಈ ಥರ ತತ್ತಿ ಟೊಕಳಿ ಇರ್ತಾವಲ್ಲ ಇವನ್ನ ಚೆಲ್ಲೋಕೆ ಹೋಗ್ಬೇಡ್ರಿ. ಇವು ಏನೈತಿ ಇದ್ರೊಳಗೆ ಹೈ ಕ್ಯಾಲ್ಸಿಯಮ್ ಇರ್ತೈತಿ. ಈಗ ನಾವು ಮರಿ ಮಾಡಿಸಿವಿ, ಮರಿ ಮಾಡಿಸಿ ಎಲ್ಲ ತತ್ತಿ ಟೊಕಳಿನ ಈ ಥರ ಕೋಳಿ ಮೇಯಂಥ ಜಾಗದೊಳಗೆ ಚೆಲ್ಲಿವಿ. ಇವು ತಿನ್ನೋದ್ರಿಂದ ಕ್ಯಾಲ್ಸಿಯಮ್ ಇರ್ತೈತಿ. ಹೊಳ್ಳಿ ಇದನ್ನು ಈ ಥರ ಪುಡಿ ಮಾಡಿ ಆಹಾರದೊಳಗೂ ಕೊಡ್ಬೋದು. ನೀವು ನೀರೊಳಗೆ ಕೋಳಿಗೆ ಕ್ಯಾಲ್ಸಿಯಮು ಏನು ಕೊಡಕತ್ತಿಲ್ಲ ಅಂದ್ರೆ ಈ ಥರ ತತ್ತಿ ಟೊಕಳಿನ ಕೊಡ್ರಿ. ಕೋಳಿ ಮರಿಗಳಿಗೆ ಇದು ಹೈ ಕ್ಯಾಲ್ಸಿಯಮ್ ಇರ್ತೈತಿ. ಈ ಬ್ಯಾಸಿಗೆ ಮೇನು ಏನಪ್ಪ ಅಂದ್ರೆ ನೆರಳು ತಂಪು ಕಂಪಲ್ಸರಿ ಇರಬೇಕು. ನೆರಳು ತಂಪು ಇದ್ರೆ ಕೋಳಿಗೆ ಆಲ್ಮೋಸ್ಟ್ ಆಲ್ ನೀವು ರೋಗ ಬರೋದು ಈ ಬ್ಯಾಸಿಗೆ ಕಮ್ಮಿ. ನೆರಳು ತಂಪು ಇಲ್ಲ ಅಂದ್ರೆ ರೋಗ ಬರೋದು ಜಾಸ್ತಿ. ನಿಮಗೆ ಈ ಥರ ಗೊರ ಸೌಂಡು ಆ ಥರ ಬರ್ತಾ. ನೀವು ಈ ಥರ ಗಿಡ ಇತ್ತು ಅಂದರೆ ಈ ಥರ ಗಿಡದ ಬುಡಕ್ಕೆ ಏನೈತಿ ಅಲ್ಲೆಲ್ಲೇ ನೀರು ಚೆಲ್ಬೇಕು. ಅವು ಕೆದರಿ ಮಕ್ಕೊಂತವು. ಈ ಥರ ಮಕ್ಕೊಂದು ಅಂದ್ರೆ ಇವು ಕೋಳಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಈ ಬ್ಯಾಸಿಗೆ ಒಳಗೆ ಆರಾಮಿರ್ತವೆ. ಯಾವ ರೀತಿ ಸಾಯೋದು ಗೀಯೋದು ಏನೂ ಇರೋದಿಲ್ಲ. ಈಗ ನೀವು ನೋಡಕತ್ತಿರಲ್ಲ, ಇದು ನಮ್ಮದು ಹುಂಜ ಒಂದು 3-4 ದಿನದಿಂದ ಸುಂದಾಗಿ ಒಂದಂತೇಲಿ ಕುಂದ್ರೋದು, ಈ ಥರ ಬಾಯಿಲಿಂದ ಉಸಿರಾಡ್ತೈತಿ. ಇದು ಎಲ್ಲ ಮೂಗು ಬ್ಲಾಕ್ ಆಗಿಬಿಟ್ಟಿರ್ತೈತಿ. ಬಾಯಿಂದ ಗೊರ ಅಂತ ಸೌಂಡ್ ಬರ್ತೈತಿ. ಈ ಥರ ಸೌಂಡ್ ಬರೋದು ನೀವು ಅಬ್ಸರ್ವೇಷನ್ ಮಾಡ್ಕೊತ ಇರ್ಬೇಕು. ನಿಮಗೆ ಯಾವ ಥರ ಸೌಂಡ್ ಬರುತ್ತನ್ನೋ ತೋರಿಸ್ತೀನಿ ನೋಡಿರಿ. ನಿಮಗೆ ಹೇಳಿದೆ ಆಗಲೇ ಗೊರ ಸೌಂಡ್ ಬರ್ತಾವೆ. ಸೌಂಡ್ ಬರೋದಕ್ಕೆ ಏನು ಔಷಧಿ ಕೊಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ಇದು ಬಂದು ಎಂಡ್ರೋಜನ್ ಪ್ಲಸ್ ಅಂತಂದು, ಹೊಳ್ಳಿ ಇದು ಬಂದು ಮೆರಿಕ್ವೀನ್ ಅಂತಂದು. ಇವು ಎರಡೂ ಮಿಕ್ಸ್ ಮಾಡಿ ಕಂಟಿನ್ಯೂ ಒಂದು 3-4 ದಿವಸ ಕಂಟಿನ್ಯೂ ಕೊಡಬೇಕು. ಅಂದ್ರೆ ನಿಮಗೆ ಗೊರ ಅಂತಂದು ಏನು ಸೌಂಡ್ ಬರುತ್ತೆ ಅದು ಅಷ್ಟು ಕಮ್ಮಿ ಆಗುತ್ತೆ. ಒಳ್ಳೆ ರಿಕವರಿ ಆಗ್ತಾವೆ. ನಿಮಗೆ ಫಸ್ಟ್ ಸುಂದದವು ಅಂತ ಅನ್ನಿಸ್ತಂದ್ರೆ ಅವ್ನು ಸಪ್ರೇಟ್ ಮಾಡಿಬಿಡ್ರಿ. ಅವು ಏನೂ ಮೇಯಕತ್ತಿಲ್ಲ ಅಂತಂದ್ರೆ ಅವ್ನು ಸಪ್ರೇಟ್ ಮಾಡಿ ಇದನ್ನು ಈಗ ಬಾಡಿ ವೇಟು 1.5-2 kg ಈ ಥರ ಅದಾವಂದ್ರೆ ಅವಕ್ಕೆ 0.1 ml 2 ml ಈ ಥರ ಅದ್ರೊಳಗೆ ಒಂದು ಅರ್ಧ ಚಮಚ ORS ಮಿಕ್ಸ್ ಮಾಡಿ ಕಂಟಿನ್ಯೂ ಮಾರ್ನಿಂಗ್ ಒಂದು ಟೈಮು ಸಾಯಂಕಾಲ ಒಂದು ಟೈಮು 10 ml ನೀರೊಳಗೆ ಕರಗಿಸಿ ಡೈರೆಕ್ಟ್ ಬಾಯಿ ಒಳಗೆ ಕೊಡ್ರಿ ಸುಂದಿರೋಕ್ಕೆ. ಇಲ್ಲ ಒಂದೀಟು ಅಡ್ಡಾಡ್ತಾವೆ ಬರೀ ಸೌಂಡ್ ಬರಾಕತ್ತೈತಿ ಅಂದ್ರೆ ನೀವು ಡ್ರಿಂಕರ್ ಒಳಗೆ 5 ಲೀಟ್ರಿಗೆ ನೀರಿಗೆ ಇದು ಬಂದು 100 ಕೋಳಿ ಬಂದು ಒಂದು 7-8 ml ಹಾಕ್ಕೋರಿ ಎಂಡ್ರೋಜನ್ ಪ್ಲಸ್. ಇದು ಬಂದು ಮೆರಿಕ್ವೀನು ಒಂದು 10 ml ಅಂದ್ರೆ 5 ಲೀಟ್ರ್ ಎರಡೂ ಮಿಕ್ಸ್ ಮಾಡಿ ಕೊಡ್ರಿ. ಅಂದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಬರ್ತೈತಿ. ಒಂದು 3-4 ದಿವಸದೊಳಗೆ ಕಂಪ್ಲೀಟಾಗಿ ಗೊರ ಸೌಂಡ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಪೂರ ವೀಕ್ ಅದವು, ಏನೂ ಮೇಯಕತ್ತಿಲ್ಲ, ನೀರು ಕುಡಿಯೋಲ್ಲ ಅನ್ನೋಕ್ಕೆ ಅಷ್ಟ ಇದನ್ನು ಡೈರೆಕ್ಟ್ 10 ml ನೀರೊಳಗೆ ORS ಪುಡಿ ಕಂಪಲ್ಸರಿ ಕೊಡಬೇಕು. ORS ಪುಡಿ ಯಾಕೆ ಕಂಪಲ್ಸರಿ ಕೊಡ್ಬೇಕಂದ್ರೆ ಅವು ORS ಕೊಡೋದ್ರಿಂದ ಅವಕ್ಕೆ ಇನ್ಸ್ಟಂಟ್ ಎನರ್ಜಿ ಬರ್ತೈತಿ. ಅಂದ್ರೆ ಅವು ಮೇಯ್ದಿಲ್ಲ, ನೀರು ಕುಡ್ದಿಲ್ಲ ಅಂದರೂ ಅವಕ್ಕೆ ಹೊಟ್ಟೆ ತುಂಬ್ಸೋಕೆ ORS ಕೊಡ್ಬೇಕು. ಅಂದರೆ ಎನರ್ಜಿ ಬರ್ತೈತಿ. ಮೇನ್ ಬ್ಯಾಸಿಗೆ ಹಸಿರು ಜಾಸ್ತಿ ಕೊಡಬೇಕು. ಹಕ್ಕರ್ಕಿ ಇಗಳಿ ಎಟ್ಗಾಣಿ ಈ ಥರ ಇತ್ತಂದ್ರೆ ನೀವು ಕೊಟ್ರಿ ಅಂದ್ರೆ ಈಗ ನೋಡಿರಿ, ನಾವು ಬ್ಯಾಸಿಗೆ ಒಳಗೆ ಮೇಯಕ್ಕೇನೂ ಇಲ್ಲ, ಈ ಥರ ಕರೆದ್ಬಿಟ್ರೆ ಬಂದುಬಿಡ್ತಾವೆ. ಬಂದು ಈ ಥರ ಹಕ್ಕರ್ಕಿ ಇಗಳಿ ಎಟ್ಗಾಣಿ ಜಾಸ್ತಿ ಹಸಿರು ಕೊಡಬೇಕು ಬ್ಯಾಸಿಗೆ ಒಳಗೆ. ಯಾಕಂದ್ರೆ ಅವಕ್ಕೆ ಮೇಯಕ್ಕೆ ಏನೂ ಇರೋದಿಲ್ಲ. ಈ ಥರ ನೀವು ಹಸಿರು ಹಾಕಿದ್ರಿ ಅಂದ್ರೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ. ಇದನ್ನು ತಿನ್ನೋದ್ರಿಂದ ಅವಕ್ಕೆ ಫೀಡ್ ಕಾಸ್ಟೂ ಕಮ್ಮಿ ಆಗುತ್ತೆ. ಹೊಳ್ಳಿ ನೀರಿನ ಅಂಶ ಇರೋದ್ರಿಂದ ಅವಕ್ಕೆ ಏನೈತಿ ರೋಗ ರುಜಿನ ಕಮ್ಮಿ ಆಗುತ್ತೆ. ಈ ಬ್ಯಾಸಿಗೆ ಇನ್ನೊಂದು ಏನಂದ್ರೆ
ಕೋಳಿಗಳು ಕೋಳಿ ಮರಿಗಳು ಬೆಳವಣಿಗೆ ಇರಲ್ಲ. ಯಾಕಂದ್ರೆ ಮೇಯಕ್ಕೆ ಹೊಳ್ಳಿ ಏನೂ ಇರೋದಿಲ್ಲ. ಹೊಳ್ಳಿ ಬಿಸಿಲಿಗೆ ಗ್ರೋತು ಒಂದು ಸ್ವಲ್ಪ ಕಮ್ಮಿ ಇರ್ತವೆ. ಇವಕ್ಕೆ ಲಾರ್ವಾ ಹುಳಗಳು ಅಂತೀವಿ ನಾವು. ಅಂದ್ರೆ ನಾವು ಹುಳಗಳನ್ನ ಉತ್ಪತ್ತಿ ಮಾಡ್ತೀವಿ. ಯಾವ ಥರ ಉತ್ಪತ್ತಿ ಮಾಡ್ಬೇಕಂದ್ರೆ, ನಿಮ್ಮಂತೆಲೆ ಖಾಲಿ ಬಕೆಟು ವೇಸ್ಟ್ ಏನರ ಇದ್ವು ಅಂದ್ರೆ ಈ ಥರ ವೇಸ್ಟ್ ಬಕೆಟ್ನ ತಗೊಂಡು ಇವಕ್ಕೆ ಆಕಳದ ಸಗಣಿನ ಈ ಥರ ಬಕೆಟ್ ಒಳಗೆ ತುಂಬಿ ಇವಕ್ಕೆ ಮ್ಯಾಗ ಯಾವುದೇ ಹಿಟ್ಟು, ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅದನ್ನು ಉದುರಿಸಿ ನೀರು ಚಿಮ್ಕಿಸಿ 2 ದಿನಕ್ಕೊಮ್ಮೆ ನೀರು ಚಿಮ್ಕಿಸ್ಬೇಕು. ಈ ಥರ ನೀರು ಚಿಮ್ಕಿಸೋದ್ರಿಂದ ಮುಚ್ಚಿಟ್ರಿ ಅಂದರೆ ಒಂದು 6 ರಿಂದ 7 ದಿನಕ್ಕೆ ಈ ಥರ ಹುಳಗಳು ಹಾಕವು. ಇವಕ್ಕೆ ನಾವು ಲಾರ್ವಾ ಹುಳಗಳು ಅಂತ ಕರಿತೀವಿ. ಈ ಥರ ಹುಳಗಳನ್ನ ಕೋಳಿ ಮರಿಗಳಿಗೆ ನೀವು ಕೊಟ್ರಿ ಅಂದ್ರೆ ಇದು ಹೈ ಪ್ರೋಟೀನ್ ಇರ್ತೈತಿ. ಇವುಗಳನ್ನ ಕೊಡೋದ್ರಿಂದ ಒಂದಿಟ್ಟು ಗ್ರೋತು ಫಾಸ್ಟಾಗಿರ್ತವೆ. ಅಂದರೆ ಈ ಬ್ಯಾಸಿಗೆ ಒಳಗೆ ಗ್ರೋತು ಕಮ್ಮಿ ಇರ್ತೈತಿ. ಆಗಾಗ ಈ ಥರ ಹುಳಗಳನ್ನ ನೀವು ಕೊಟ್ರಿ ಅಂದ್ರೆ ವಾರಕ್ಕೆ 1 ಸತಿ, ವಾರಕ್ಕೆ 2 ಸತಿ, 3 ಸತಿ ಈ ಥರ ಕೊಟ್ರಿ ಅಂದ್ರೆ ನಿಮಗೇನೈತಿ ಕೋಳಿ ಮರಿಗಳದ್ದು ಬೆಳವಣಿಗೆ ಜಾಸ್ತಿ ಇರುತ್ತೆ. ಇದಕ್ಕೇನು ಕಾಸ್ಟ್ ಇರೋದಿಲ್ಲ. ಈ ಥರನ ನಾವು ಸ್ವಂತ ಫಾರಮ್ ಒಳಗೆ ರೆಡಿ ಮಾಡ್ಕೋಬೇಕು. ಇದು ನಿಮ್ಗೆ 0 ಇನ್ವೆಸ್ಟ್ಮೆಂಟ್. ಈ ಥರ ಆಕಳ ಸಗಣಿ ತೊಗೊಂಡು ಇದಕ್ಕೆ ಕೂಡಿ ಹಾಕಿ ಇದಕ್ಕೆ ಹಿಟ್ಟು ಹೊಡೆದು ಈ ಥರ ಒಂದು 7 ದಿವಸ ಬಿಟ್ಟರೆ ಅಂದ್ರೆ ಈ ಥರ ಹುಳಗಳು ಆಗಿಬಿಡ್ತವೆ. ಈ ಥರ ಹುಳಗಳು ಹೈ ಪ್ರೋಟೀನ್ ಇರ್ತವೆ. ಇವುಗಳನ್ನ ಕೊಡೋದ್ರಿಂದ ಕೋಳಿ ಮರಿಗಳಿಗೂ ಕೋಳಿಗಳು ಬೆಳವಣಿಗೆ ಫಾಸ್ಟ್ ಇರ್ತೈತಿ.